ಹಲೋ ವಿದ್ಯಾರ್ಥಿಗಳೇ, ಎಜುಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ ಶೇರ್ ಮಾಡಿ. ಸೊ ವಿದ್ಯಾರ್ಥಿ, ಥರ್ಡ್ ಆಪ್ಷನ್ ಟ್ರೀಲಿ ಏನಿದೆ ಅಲ್ಲ ವಿದ್ಯಾರ್ಥಿಗಳೇ, ಸೊ ಫಸ್ಟ್ ಆಪ್ಷನ್ ಟ್ರೀಲಿ ಕಾಲೇಜ್ ಸಿಕ್ಕಿದೆ ವಿದ್ಯಾರ್ಥಿಗಳೇ. ಸೊ ಅಡ್ಮಿಷನ್ ಮಾಡಿಸ್ಕೊಳ್ತೀರಾ. ಸೊ ಅಡ್ಮಿಷನ್ ಮಾಡಿಸ್ಕೊಂಡ್ರೆ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಅಥವಾ ಸಿಕ್ಕಿರೋ ಕಾಲೇಜ್ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಸೆಕೆಂಡ್ ಆಪ್ಷನ್ ಟ್ರೀಗೆ ಬರ್ತೀರಾ. ಸೊ ಫಸ್ಟ್ ಆಪ್ಷನ್ ಟ್ರೀಲಿ ಏನಿದೆಲ್ಲ ಹೋಲ್ಡ್ ಮಾಡ್ತೀರಾ. ಸೊ ಹೋಲ್ಡ್ ಅಂದ್ರೇನು, ಸಿಕ್ಕಿರೋ ಕಾಲೇಜ್ ಇಂಟ್ರೆಸ್ಟ್ ಇದೆ, ನಾನು ಅದಕ್ಕಿಂತ ಬೆಟರ್ ಕಾಲೇಜ್ ಟಾಪ್ ಅಲ್ಲಿ ಇರುವಂತ ಕಾಲೇಜ್ ಸಿಗುತ್ತೆ ಅಂತಂದ್ರೆ ಹೋಲ್ಡ್ ಅನ್ನು ಮಾಡ್ಕೊಂಡು ಸೆಕೆಂಡ್ ರೌಂಡ್ ಬರ್ತೀರಾ. ಓಕೆನಾ. ಸೊ ಸೆಕೆಂಡ್ ರೌಂಡ್ ಅಲ್ಲಿ ನಿಮಗೆ ಕಾಲೇಜ್ ಸಿಕ್ಕಿದೆ, ಓಕೆನಾ, ಸಿಕ್ಕಿದೆ ಅಂತಂದ್ರೆ ಟಾಪ್ ಅಲ್ಲಿ ಒಂದು ಕಾಲೇಜ್ ಸಿಕ್ಕಿದೆ ಅಂದ್ರೆ ಹಾಗೆ ನೋಡ್ಕೊಳ್ಳಿ. ನಿಮ್ಗೆ ಯಾವ್ದೋ ಒಂದು ಕಾಲೇಜ್ ಒಂದು 15ನೇ ಕಾಲೇಜ್ ಸಿಕ್ಕಿದೆ ಅಂತಂದ್ರೆ 15 ನಂಬರ್ ಕಾಲೇಜ್ ಸಿಕ್ಕಿದೆ ಅಂದ್ರೆ ಅದಕ್ಕಿಂತ ಕೆಳಗಡೆ ಕಾಲೇಜಸ್ ಏನಿದಲ್ಲ ಅವು ಕಾಲೇಜಸ್ ಸೆಕೆಂಡ್ ಆಪ್ಷನ್ ಟ್ರೀಲಿ ಅಲಾಟ್ ಆಗೋದಿಲ್ಲ. ಮೇಲೆ 15 ಮೇಲೆ ಏನು ಒಂದು ಟಾಪ್ ಕಾಲೇಜ್ 14 ಕಾಲೇಜ್ ಇದಾವಲ್ಲ ಆ ಕಾಲೇಜ್ ಮಾತ್ರ ಅಲಾಟ್ಮೆಂಟ್ ಆಗುತ್ತೆ. ಆದ್ರೆ ಆ ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ. ಇಲ್ಲ ಅಂದ್ರೆ ಫಸ್ಟ್ ಆಪ್ಷನ್ ಟ್ರೀಲಿ ಏನಿರುತ್ತಲ್ಲ ಆಸ್ ಇಟ್ ಈಸ್ ಅದೇ ಆಪ್ಷನ್, ಫಸ್ಟ್ ಕಾಲೇಜ್ ಏನಿರುತ್ತಲ್ಲ ಸೊ ಅದೇ ಇರುತ್ತೆ. ಓಕೆನಾ. ಸೊ ಹಂಗೆ ಇವಾಗ ಸೆಕೆಂಡ್ ಆಪ್ಷನ್ ಟ್ರೀಲಿ ಕಾಲೇಜ್ ಸಿಕ್ಕಿದೆ ಅಂದ್ರೆ ಸೆಕೆಂಡ್ ಆಪ್ಷನ್ ಟ್ರೀಲಿ ಕಾಲೇಜ್ ಸಿಗುತ್ತಲ್ಲ ಅದಕ್ಕೆ ಅಡ್ಮಿಷನ್ ಮಾಡ್ಕೋಬಹುದು ನೀವು ವಿದ್ಯಾರ್ಥಿಗಳು. ಸೊ ಅದಕ್ಕಿಂತ ಟಾಪ್ ಕಾಲೇಜ್ ಸಿಕ್ಕಿದೆ, ಸೊ ಅಡ್ಮಿಷನ್ ಮಾಡ್ಕೊಳ್ತೀರಾ, ಅಲ್ಲಿಗೆ ಸೆಕೆಂಡ್ ರೌಂಡ್ ಮುಗೀತು. ಓಕೆನಾ. ಸೊ ಅಥವಾ ನಿಮ್ಗೆ ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಿಲ್ಲ ಅಂತ ಅಂದ್ರೆ ಫಸ್ಟ್ ಆಪ್ಷನ್ ಟ್ರೀಲಿ ಏನ್ ಸಿಕ್ಕಿರುತ್ತಲ್ಲ ಸೊ ಅದನ್ನೇ ಅಡ್ಮಿಷನ್ ಮಾಡ್ಕೊಳ್ತೀರಾ, ಅಲ್ಲಿಗೆ KCET ಪ್ರಾಸೆಸ್ ಮುಗೀತು. ಚಲನ್ ಕಟ್ಟಬೇಕು, ಅಡ್ಮಿಷನ್ ಡೌನ್ಲೋಡ್ ಮಾಡ್ಕೋಬೇಕು, ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಕೋಬೇಕು, ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡೋಗ್ಬೇಕು, ಅಡ್ಮಿಷನ್ ಮಾಡ್ಕೋಬೇಕು. ಓಕೆನಾ. ಸೊ ಇಲ್ಲಿಗೆ ಒಂದು KCET ಮುಗಿತೈತಿ. ಅಥವಾ ನಿಮ್ಗೆ ಫಸ್ಟ್ ಆಪ್ಷನ್ ಟ್ರೀಲಿ ಒಂದು ಕಾಲೇಜ್ ಸಿಕ್ಕಿಲ್ಲ, ಸೊ ಸೆಕೆಂಡ್ ಆಪ್ಷನ್ ಟ್ರೀಲಿ ಕೂಡ ಕಾಲೇಜ್ ಸಿಗೋ ಚಾನ್ಸಸ್ ಇರುವುದಿಲ್ಲ. ಯಾಕಂದ್ರೆ ಸೆಕೆಂಡ್ ಆಪ್ಷನ್ ಟ್ರೀಲಿ ಒಂದು KCET ಕಾಲೇಜ್ ಕಟ್ ಆಫ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಇದ್ದಿದ್ ಒಂದು ರ್ಯಾಂಕಿಗಿಂತ ಕಡಿಮೆ ಆದಾಗ ಸ್ಟೂಡೆಂಟ್ ರ್ಯಾಂಕಿಗೆ ಒಂದು ಕಾಲೇಜ್ ರ್ಯಾಂಕಿಗೆ ಡಿಸ್ಮ್ಯಾಚ್ ಆಗುತ್ತೆ. ಡಿಸ್ಮ್ಯಾಚ್ ಆದಾಗ ಸೀಟ್ ಸಿಗೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಥರ್ಡ್ ರೌಂಡ್ ಹೋಗ್ತೀರಾ. ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಫಸ್ಟ್ ರೌಂಡ್ ಸಿಕ್ಕಿದ್ರೆ ಅಲ್ಲಿ ಮುಗಿದೆ, ಸೆಕೆಂಡ್ ರೌಂಡ್ ಅಲ್ಲಿ ಹೋಲ್ಡ್, ಅದು ಸೆಕೆಂಡ್ ರೌಂಡ್ ಮುಗಿದ್ರೆ ಅಲ್ಲಿಗೆ KCET ಮುಗಿದೈತಿ. ಫಸ್ಟ್ ಸಿಕ್ಕಿಲ್ಲ, ಸೆಕೆಂಡ್ ರೌಂಡ್ ಸಿಕ್ಕಿಲ್ಲ ಅಂತ ಥರ್ಡ್ ರೌಂಡ್ಗೆ ಏನಿದೆ ಅಲ್ಲ ಥರ್ಡ್ ರೌಂಡ್ ಅಲ್ಲಿ ಸೀಟ್ ಸಿಗುತ್ತೆ. ಯಾಕಂದ್ರೆ 30,000 to 40,000 ಅಥವಾ ಎಕ್ಸಾಂಪಲ್ ನಾನು ಅಪ್ರಾಕ್ಸಿಮೇಟ್ಲಿ 20,000 ಅಂತೂ ಈಸಿಯಾಗಿ ಇನ್ಕ್ರೀಸ್ ಆಗ್ಬಿಡುತ್ತೆ. ಓಕೆನಾ. 20,000 25,000 ವರೆಗೆ ಇನ್ಕ್ರೀಸ್ ಆಗ್ಬಿಡುತ್ತೆ. ಹಾಗೇನೆ ನನ್ನ ಒಂದು ಲಾಸ್ಟ್ ಇಯರ್ ಒಂದು ಏನಿದೆ ಅಲ್ಲ ಥರ್ಡ್ ರೌಂಡ್ ಅಲ್ಲಿ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ತುಂಬಾ ಜನ ಅಂದ್ರೆ 100ಗೆ ಒಂದು ನಾನು ಪ್ರಕಾರ ಅಂದ್ರೆ ಒಂದು 45% ಆಗಿ ಸ್ಟೂಡೆಂಟ್ಸ್ ಥರ್ಡ್ ರೌಂಡ್ ಅಲ್ಲಿ ಅಲಾಟ್ಮೆಂಟ್ ಜಾಸ್ತಿ ಆಗುತ್ತೆ. ಈ ಟಾಪ್ ಕಾಲೇಜಲ್ಲಿ ಒಳ್ಳೆ ಸೀಟ್ ರ್ಯಾಂಕ್ ಬಂದವರೆಲ್ಲ ಫಸ್ಟ್ ರೌಂಡ್ ಅಲ್ಲಿ ಅಲಾಟ್ಮೆಂಟ್ ಆಗುತ್ತೆ, ಫಸ್ಟ್ ರೌಂಡ್ ಅಲ್ಲಿ ಅಲಾಟ್ಮೆಂಟ್ ಆಗ್ಬಿಡುತ್ತೆ. ಹಾಗೆ ನೀವು ಥರ್ಡ್ ರೌಂಡ್ ಅಲ್ಲಿ ಏನಿದ್ರಲ್ಲ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಆಲ್ಮೋಸ್ಟ್ ಎಲ್ಲರಿಗೂ ಸೀಟ್ ಸಿಗುತ್ತೆ. ಓಕೆನಾ. ಸೊ ಹಾಗೆ ನೀವು ಥರ್ಡ್ ರೌಂಡ್ ಆದ್ಮೇಲೆ ಲಾಸ್ಟ್ ಇನ್ನೊಂದು ರೌಂಡ್ ಇರುತ್ತೆ. ಸೊ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದೆ ಡೀಟೇಲ್ ಆಗಿ. ಸೊ ಲಾಸ್ಟ್ ನೋಡಿ. ಸೊ ಈ ಥರ್ಡ್ ರೌಂಡ್ ಅಲ್ಲಿ ಏನಿದೆಲ್ಲ ವಿದ್ಯಾರ್ಥಿಗಳೇ ಅರೌಂಡ್ 20,000 to 30,000 ಇನ್ಕ್ರೀಸ್ ಆಗೋದು ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಹಾಗೆ ಲಾಸ್ಟ್ ಇಯರ್ ಅಲ್ಲಿ ಏನಿದೆಯಲ್ಲ ಹೊಸದಾಗಿ ಆಪ್ಷನ್ ಟ್ರೀ ಮಾಡೋ ಕೂಡ ಬಿಡ್ತಾರೆ. ಓಕೆನಾ. ಸೊ ಥರ್ಡ್ ರೌಂಡ್ ವಿದ್ಯಾರ್ಥಿಗಳು ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಸೊ ಥರ್ಡ್ ರೌಂಡ್ ಅಲ್ಲಿ ನೀವು ಮತ್ತೆ ಹೊಸದಾಗಿ ಆಪ್ಷನ್ ಟ್ರೀ ಕೂಡ ಮಾಡ್ಕೋಬಹುದು. ಹೊಸದಾಗಿ ಆಪ್ಷನ್ ಟ್ರೀ ಮಾಡ್ಕೊಂಡು ಯಾವ್ಯಾವ ಕಾಲೇಜಸ್ ಏನೇನಿದಾವೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನಲೈಸ್ ಮಾಡ್ಬೋದು. ಸೀಟ್ ಮ್ಯಾಟ್ರಿಕ್ಸ್ ಅನಲೈಸ್ ಮಾಡ್ಕೊಂಡು ಯಾವ ಕಾಲೇಜಲ್ಲಿ ಯಾವ ಸೀಟ್ ಸಿಗೋ ಚಾನ್ಸ್ ಇದೆ ಸೊ ಅದನ್ನೆಲ್ಲ ಕರೆಕ್ಟಾಗಿ ತಿಳ್ಕೊಂಡು ಆಪ್ಷನ್ ಟ್ರೀ ಕೂಡ ಮಾಡ್ಕೋಬಹುದು ಥರ್ಡ್ ರೌಂಡ್ ಅಲ್ಲಿ. ಸೊ ಅವಾಗ ಗೊತ್ತಾಗ್ಬಿಡ್ತೀನಿ ನೀವು ನಿಮ್ಗೆ ಯಾವ ಕಾಲೇಜ್ ಬೇಕು ಎಲ್ಲ ಕಾಲೇಜ್ ಚೆಕ್ ಮಾಡ್ಕೋಬಹುದು. ಒಂದೊಂದು ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಅವೈಲೇಬಲ್ ಇದೆ ಅಂತ ನೀವು ಚೆಕ್ ಮಾಡ್ಕೋಬಹುದು. ಸೊ ಅದು ಕೂಡ ಬಿಡ್ತಾರೆ ಥರ್ಡ್ ರೌಂಡ್ಗಿಂತ ಮುಂಚೆನೆ, ಸ್ಟಾರ್ಟ್ ಆಗೋದು ಮುಂಚೆನೆ ಎಷ್ಟು ಕಾಲೇಜಲ್ಲಿ ಯಾವ ಬ್ರಾಂಚ್ಗೆ ಎಷ್ಟು ಸೀಟ್ಸ್ ಅವೈಲೇಬಲ್ ಇದೆ ಅಂತ ಪ್ರತಿಯೊಂದು ಕೂಡ ನೋಟಿಫಿಕೇಶನ್ ಮುಖಾಂತರ ಬಿಡ್ತಾರೆ. ಸೊ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಒಂದು 2024 ಅಲ್ಲಿ ಎಷ್ಟು ಕಾಲೇಜಸ್ ಅಲ್ಲಿ ಅರೌಂಡ್ ತುಂಬಾ ಕಾಲೇಜ್ ಇದಾವೆ. ಸೊ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಇನ್ನೂ ಫಿಲ್ ಆಗಿಲ್ಲ ಅನ್ನೋದು ನಾನು ತೋರಿಸಿದ್ದೀನಿ. ಸೊ ಯಾರಿಗಾದ್ರು ವಿದ್ಯಾರ್ಥಿಗಳು ಬೇಕಾಗಿದ್ರೆ ನೀವು ಕಾಮೆಂಟ್ ಸೆಕ್ಷನ್ ತಿಳಿಸಿ ನನಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸ್ಬಿಡಿ, ನಾನು ಅದು ಕೂಡ ಶೇರ್ ಮಾಡ್ತೀನಿ. ಒಂದ್ಸಲ ನಿಮಗೆ ಚೆಕ್ ಮಾಡ್ಕೊಂಡ್ರೆ ಥರ್ಡ್ ರೌಂಡ್ ಹೋಗುವಂಥ ವಿದ್ಯಾರ್ಥಿಗಳು ಅಥವಾ ಒಂದು CET ರ್ಯಾಂಕ್ ಜಾಸ್ತಿ ಬಂದಂಥ ವಿದ್ಯಾರ್ಥಿ ಕಾನ್ಫಿಡೆಂಟ್ ಬರುತ್ತೆ, ಥರ್ಡ್ ರೌಂಡ್ ಹೋಗಬೇಕು ಅನ್ನೋ ಕಾನ್ಫಿಡೆಂಟ್ ಬರುತ್ತೆ. ಸೊ ಹಾಗಾಗಿ ನೀವು ಚೆಕ್ ಮಾಡ್ಕೋಬೋದು ಒಂದು ಪ್ರತಿ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಅವೈಲೇಬಲ್ ಇದಾವೆ, ಯಾವ ಕ್ಯಾಟಗರಿಗೆ ಅವೈಲೇಬಲ್ ಇದಾವೆ ಅಂತ ಫುಲ್ ಡೀಟೇಲ್ ಆಗಿ ಹೇಳ್ತಾರೆ. ಸೊ ಅದ್ರ ಜೊತೆಯಲ್ಲಿ ಕಟ್ ಆಫ್ ರ್ಯಾಂಕ್ ಬಿಡ್ತಾರೆ. ಸೊ ಅದನ್ನ ಕಟ್ ಆಫ್ ರ್ಯಾಂಕ್ ನೀವು ಅನಲೈಸ್ ಮಾಡಿದಾಗ ಅದನ್ನ ಪ್ರಿಪ್ರೇಷನ್ ಮಾಡಿದಾಗ ನಿಮ್ಗೆ ಈಸಿಯಾಗಿ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಇದ್ರಲ್ಲಿ ಬೆನಿಫಿಟ್ಸ್ ಏನಂದ್ರೆ ಒಂದು ಪ್ರತಿ ಕಾಲೇಜಲ್ಲಿ ಸೀಟ್ಸ್ ಎಷ್ಟು ಅವೈಲೇಬಲ್ ಇದಾವೆ ಅಂತ ಥರ್ಡ್ ರೌಂಡ್ ಗೊತ್ತಾಗುತ್ತೆ. ಹಾಗೆ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ, ಕಾಲೇಜ್ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಹಾಗೆ ಕಟ್ ಆಫ್ ಇಂದು ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ಸೊ ಅವೆಡೆ ಅನಲೈಸ್ ಮಾಡ್ಕೋಬಹುದು. ಸೊ ಹಾಗೆ ನಿಮ್ಗೆ ಎಷ್ಟು ಬೇರೆ ಬೇರೆ ಕಾಲೇಜಸ್ ಅಲ್ಲಿ ಟಾಪ್ ಕಾಲೇಜಸ್ ಅಲ್ಲಿ ಸೀಟ್ಸ್ ಉಳ್ಕೊಂಡ್ರೆ ಅಲ್ಲಿ ಕೂಡ ಸಿಗೋ ಚಾನ್ಸಸ್ ಇರುತ್ತೆ ನಿಮ್ಗೆ. ಓಕೆನಾ. ಸೊ ಇದೊಂದು ಬೆನಿಫಿಟ್ ಇರುತ್ತೆ. ಸೊ ಹಾಗಾಗಿ ಥರ್ಡ್ ರೌಂಡು ಆಲ್ಮೋಸ್ಟ್ ತುಂಬಾ ಜನ ವಿದ್ಯಾರ್ಥಿ ಅಲ್ಲೇ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೊ ಹಾಗಾಗಿ ಸೆಕೆಂಡ್ ರೌಂಡ್ ಅಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿಲ್ಲ ಅಂತಂದು ತೊಂದರೆ ಪಡೋದು ಏನ್ ಬೇಕಾದ್ರೆ ಥರ್ಡ್ ರೌಂಡ್ ಬರ್ಬೋದು. ಥರ್ಡ್ ರೌಂಡ್ ಅಲ್ಲಿ ಆಲ್ಮೋಸ್ಟ್ ಹೇಳಿದ್ನಲ್ಲ 45% ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಥರ್ಡ್ ರೌಂಡ್ ಅಲ್ಲಿ ಅಲಾಟ್ಮೆಂಟ್ ಆಗುತ್ತೆ ಅವ್ರಿಗೆ. ಓಕೆನಾ. ಸೊ ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಒಂದು ಸೀಟ್ಸೇ ಅವೈಲೇಬಲ್ ಆಗ್ತವೆ. ಬಟ್ ಏನಪ್ಪಾ ಅಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇರುವಂಥ ಕಾಲೇಜ್ ಲೀಸ್ಟ್ ಏನಿಲ್ಲ ಚೆನ್ನಾಗಿ ಅನಲೈಸ್ ಮಾಡು, ಗೈಡೆನ್ಸ್ ಚೆನ್ನಾಗಿ ಮಾಡ್ಕೋಬೇಕು.
ಚೆನ್ನಾಗಿ ಇದು ಮಾಡಿ ಅಂದರೆ ಒಳ್ಳೆ ಕಾಲೇಜಲ್ಲೇ ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಿಮ್ಗೆ ಸೀಟ್ ಸಿಗುತ್ತೆ. ಒಳ್ಳೆ ರ್ಯಾಂಕ್ ಇದ್ದು ಸಿಗಂಗಿಲ್ಲ ಅನ್ನೋ ಚಾನ್ಸಸ್ಸಲ್ಲಿ ಇಲ್ಲ ಥರ್ಡ್ ರೌಂಡಲ್ಲಿ ನಿಮ್ಗೆ ಒಳ್ಳೆ ಕಾಲೇಜ್ ಸಿಗ್ಬಿಡುತ್ತೆ. ಓಕೆನಾ? ಸೊ ಅದೊಂದು ಸ್ವಲ್ಪ ಅನಲೈಸ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಗೈಡೆನ್ಸ್ ಬೇಕಾದ್ರೆ ನಾನು ಇದ್ದೀನಿ, ಗೈಡೆನ್ಸ್ ಕೊಡ್ತಿರ್ತೀನಿ. ಸೊ ಅದ್ರ ಜೊತೆಯಲ್ಲಿ ಥರ್ಡ್ ರೌಂಡಲ್ಲಿ ಕೂಡ ಸಿಕ್ಕಿಲ್ಲ, 2 ಲ್ಯಾಕ್ ಅಬೋ ಹೋಗಿದೆ, 2 ಲ್ಯಾಕ್ 40, 50, 60 ಏನೋ ಇದೆ ಅಂತಂದ್ರೆ ವಿದ್ಯಾರ್ಥಿಗಳಿಗೆ. ಸೊ ಇದಕ್ಕೆ ಯಾವ ಥರ ಮಾಡ್ಬೇಕಂದ್ರೆ ವಿದ್ಯಾರ್ಥಿಗಳೇ, ಥರ್ಡ್ ರೌಂಡ್ ಕೂಡ ಮುಗಿದಿದ ಮೇಲೆ ಅರೌಂಡ್ 1 ವೀಕ್ 2 ವೀಕ್ಸ್ ನಂತರ ಮಾಪಪ್ ರೌಂಡ್ ಅಂತ ಒಂದು ಮಾಡ್ತಾರೆ. ಸೊ ಮಾಪಪ್ ರೌಂಡ್ ಅಂದರೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಲ್ಲ ಸೀಟ್ಸ್ ಇದಾಗಿದ್ರು ಕೂಡ ಥರ್ಡ್ ರೌಂಡ್ ಕಂಪ್ಲೀಟ್ ಆಗಿದ್ರು ಕೂಡ ಇನ್ನೂ ಸೀಟ್ಸ್ ಉಳ್ಕೊಂಡಿದ್ದಾವೆ ಅನ್ನೋವಂಥ ಕಾಲೇಜಸಲ್ಲಿ, ಹಾಗೇನಾ? ಸೊ ಅಂಥ ಕಾಲೇಜಸಲ್ಲಿ ಏನಿದೆಲ್ಲ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಅದನ್ನು ಮಾಪಪ್ ರೌಂಡಲ್ಲಿ ಸೀಟ್ಸ್ ತಗೋಬೋದು. ಸೊ ಯಾರ್ಯಾರು ವಿದ್ಯಾರ್ಥಿಗಳು ನನಗೆ 1 ಇಯರ್ ವೇಸ್ಟ್ ಮಾಡೋದು ಇಂಟ್ರೆಸ್ಟ್ ಇಲ್ಲ, ನಾನು ಕಂಟಿನ್ಯೂ ಮಾಡ್ತೀನಿ ಅನ್ನೋಂಥ ವಿದ್ಯಾರ್ಥಿ ಏನಿರ್ತಿಲ್ಲ, ಅಥವಾ ನಾನು ರಿಪೀಟರ್ಸ್ ಆಗೋದು ನನಗೆ ಇಂಟ್ರೆಸ್ಟ್ ಇಲ್ಲ, ಮತ್ತೆ 1 ಇಯರ್ ವೇಸ್ಟ್ ಮಾಡೋದು ಬೇಡ ಅಂತ ವಿದ್ಯಾರ್ಥಿಗಳಿಗೆ ಯಾರು ಇದ್ದರೆ, ಸೊ ಅಂಥ ವಿದ್ಯಾರ್ಥಿಗಳಿಗೆ ಮಾಪಪ್ ರೌಂಡ್ ಅಂತ ಮಾಡ್ತಾರೆ. ನಿಮ್ಗೆ ಯಾವುದೊಂದು ಕಾಲೇಜಲ್ಲಿ ಸೀಟನ್ನು ಅಲಾಟ್ಮೆಂಟ್ ಮಾಡ್ತಾರೆ. ಸೊ ಅದಕ್ಕೂ ಕಟ್ ಆಫನ್ನು ಕೊಡ್ತಾರೆ. ಸೊ ಕಟ್ ಆಫ್ ನೋಡಿಕೊಂಡು ಅದರಲ್ಲಿ 2 ಆಪ್ಷನ್ ನಡೀತಾವೆ. ಸೊ 2 ಅಥವಾ 1 ಆಪ್ಷನ್ ಇರುತ್ತೆ. ಸೊ ಒಂದ್ಸಲ ಒಂದು ಆಪ್ಷನ್ ಕಂಪ್ಲೀಟ್ ಮಾಡ್ತಾರೆ ಅನ್ಸುತ್ತೆ. ಸೊ ಅದರಲ್ಲಿ ಕೂಡ ನೀವು ಅಗ್ರಿಕಲ್ಚರ್, ಬಿ ಫಾರ್ಮು, ಇಂಜಿನಿಯರಿಂಗ್ ಎಲ್ಲ ಒಂದು ಬ್ರಾಂಚ್ ಕೂಡ ಅಪ್ಲೈ ಮಾಡ್ಬೋದು, ಎಲ್ಲ ಕೋರ್ಸ್ ಕೂಡ ಅಪ್ಲೈ ಮಾಡ್ಬೋದು. ಸೊ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸೀಟ್ ಸಿಗುತ್ತೆ ಇಲ್ಲ, ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿರ್ತಾರೆ. ಸೊ ಅಲ್ಲಿ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಅಲ್ಲಿ ಕೂಡ ಸೀಟ್ಸ್ನ ಫುಲ್ ಮಾಡ್ಕೊತಾರೆ. ಸೊ ಹೋಪ್ ಏನಪ್ಪ ಅಂದರೆ ಫಸ್ಟ್ ಆಪ್ಷನ್ ಟ್ರೀ, ಸೆಕೆಂಡ್ ಆಪ್ಷನ್ ಟ್ರೀ, ಸೊ ಥರ್ಡ್ ಆಪ್ಷನ್ ಟ್ರೀ ಮುಗಿದ ಮೇಲೆ ಕೂಡ ಮಾಪಪ್ ರೌಂಡ್ ಅಂತ ಇರುತ್ತೆ. ಸೊ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಸೀಟ್ ಅಲಾಟ್ಮೆಂಟ್, ಸೀಟ್ ಫುಲ್ ಆಗೇ ಮಾಡ್ತಾರೆ. ಸೊ ಓಕೆನಾ? ಸೊ ನನ್ನ ಕಡೆಯಿಂದ ನಿಮ್ಗೆ ಏನೋ ಒಂದು ಆಲಬಲ್ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ಅಂದರೆ, ಸೊ ಥರ್ಡ್ ರೌಂಡ್ ಟ್ರೈ ಮಾಡಿ. ಥರ್ಡ್ ರೌಂಡ್ ಆಗಿದ್ಮೇಲೆ 1 ವೀಕ್ 2 ವೀಕಲ್ಲಿ ಮಾಪಪ್ ರೌಂಡ್ ಮಾಡ್ತಾರೆ. ಸೊ ಅದನ್ನು ಕೂಡ ಅಟೆಂಡ್ ಮಾಡಿ. ಈ ಥರ್ಡ್ ರೌಂಡು ಮಾಪಪ್ ರೌಂಡಲ್ಲಿ ಯಾವ್ದಾದ್ರು ಒಂದು ಸೀಟ್ ನಿಮ್ಗೆ ಇಂಟ್ರೆಸ್ಟ್ ಇರುವಂಥ ಸೀಟ್ ಏನಿದೆ ಅದನ್ನು ತೆಗೆದುಕೊಂಡಿದ್ದ ನಂತರ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಅಥವಾ ಬಿ ಫಾರ್ಮ್, BSc ಏನೇ ಆಗಿರಲಿ, ಫಸ್ಟ್ ಇಯರಲ್ಲಿ ಚೇಂಜ್ ಆಫ್ ಬ್ರಾಂಚು, ಚೇಂಜ್ ಆಫ್ ಕಾಲೇಜ್ ಅವೈಲೇಬಲ್ ಇದೆ. ಸೊ ಯಾವುದೋ ಒಂದು ಕಾಲೇಜಲ್ಲಿ ಒಂದು ಸಿಕ್ಕಿರೋಂಥ ಬ್ರಾಂಚನ್ನು ತೆಗೆದುಕೊಂಡಿದ್ದಾರೆ, ಚೇಂಜ್ ಆಫ್ ಕಾಲೇಜ್ ಮಾಡ್ಕೋಬೋದು. ಸೊ ಫಸ್ಟ್ ಇಯರಲ್ಲಿ ಚೇಂಜ್ ಆಫ್ ಬ್ರಾಂಚ್ ಕೂಡ ಮಾಡ್ಕೋಬೋದು. ಏನೋ ನಾನು ಮೆಕ್ಯಾನಿಕಲ್ ತಗೊಂಡಿದ್ದೀನಿ, ಸೊ ನನಗೆ EC ಬೇಕಾಗಿದೆ, CS ಬೇಕಾಗಿದೆ ಅಂದರೆ ಚೇಂಜ್ ಆಫ್ ಬ್ರಾಂಚ್ ಕೂಡ ಸಮೇತ ಮಾಡ್ಕೋಬೋದು. ಸೊ ಈ ಥರ ಅವೈಲೇಬಲ್ಸ್ ಇದ್ದಾವೆ. ಸೊ ನೀವು ಬೇಕಂದರೆ ಮಾಡ್ಕೋಬೋದು. ಫಸ್ಟ್ ಕಾಲೇಜನ್ನು 1 ಇಯರ್ ವೇಸ್ಟ್ ಮಾಡೋದು ಇಂಟ್ರೆಸ್ಟ್ ಇಲ್ಲ ಅನ್ನೋ ವಿದ್ಯಾರ್ಥಿಗಳು ಫಸ್ಟ್ ಕಾಲೇಜನ್ನ ಅಲಾಟ್ಮೆಂಟ್ ಮಾಡ್ಕೊಂಬಿಡಿ. ಅಲಾಟ್ಮೆಂಟ್ ಮಾಡ್ಕೊಂಡ್ಮೇಲೆ ಚೇಂಜ್ ಆಫ್ ಕಾಲೇಜ್, ಚೇಂಜ್ ಆಫ್ ಬ್ರಾಂಚ್ ಮಾಡ್ಕೊಳ್ಳಿ. ಸೊ ಅದ್ರ ಬಗ್ಗೆ ಪ್ರಾಸೆಸ್ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ ಒಂದು ವಿಡಿಯೋ ಲೀಸ್ಟಲ್ಲಿ. ಥ್ಯಾಂಕ್ ಯು ವಿದ್ಯಾರ್ಥಿಗಳು.